ಏ ದರಿದ್ರದವನೇ, ಉಫ್ ಅಂತ ಊದಿದ ಬಲೂನೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಸಾರಿ ಸರ್. ನಿನ್ ತಲೆ ಹೋಗು ಹೋಗು. ಮೇಡಮ್ ಸರ್ ತಗೊಳ್ಳಿ, ಇದನ್ನು ನೀವೇ ಕಟ್ಬಿಡಿ. ಮೇಡಮ್ ಬಂದ್ರ? ನಿಮಗೋಸ್ಕರ ಅವಾಗಿದ್ದ ಹುಡುಕ್ತಾ ಇದ್ದಾರೆ ಸಾರು. ನಿತ್ಯ 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 ಇಷ್ಟೊತ್ತು ಎಲ್ಲೇ ಹೋಗಿದ್ದೆ? ಅದು ನಾನು ಇಟ್ಸ್ ಓಕೆ, ಬಾ, ನಿನಗೆ ತುಂಬಾ ಕೆಲಸ ಇದೆ. ನಾಣಿ ಸರ್, ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆಯಲ್ವಾ? ಎಲ್ಲ ಆಗ್ತಿದೆ, ನೀವು ಹೋಗಿ ಬನ್ನಿ ಸರ್. ಬಾ ಬಾ ನಣಿ, ಬಾರಯ್ಯ, ಸ್ವಲ್ಪ ಊದ್ಕೊಡು. ಬರ್ತಿದ್ದೀನಿ. ಎಲ್ಲಿಗ್ರಿ? ಏನ್ರಿ? ಏನ್ರಿ ಇದೆಲ್ಲ? ನನ್ನ ಪ್ರೀತಿಯ ಮಹಾರಾಣಿಗೆ ನಮ್ ಕೈಯಾರೆ ಮಂಗಳ ಸ್ನಾನ ಮಾಡ್ಸೋಣ ಅಂತಿದ್ದೀನಿ. ಬಾ ಬಂಗಾರ.
ದಿಸ್ ಇಸ್ ಯುವರ್ ಬರ್ಡೇ ಗಿಫ್ಟ್. ಚೆನ್ನಾಗಿದ್ಯಾ? ನಿನ್ ಮುತ್ತಿನಂತ ಮಾತುಗಳನ್ನ ಕೇಳೋ ಅದೃಷ್ಟ ನನಗಿಲ್ವೋ ಬಂಗಾರ? ಮತ್ತ್ಯಾಕೆ ಈ ಸನ್ನೆ ಮಾಡ್ತಾ ಇದೀಯಾ? ನಾನು ಕನ್ಸಲ್ ಕೂಡ ಕಾಣ್ತಿರೋ ಪ್ರೀತಿನ ನನ್ ಮೇಲೆ ತೋರಿಸ್ತಿದ್ರೆ ಮಾತೇ ಬರ್ತಿಲ್ಲ ರೀ. ಮನ್ಸು ಮೂಕ ಆಯ್ತು. ಇದಕ್ಕೆ ಹೀಗಂದ್ರೆ ಹೇಗೆ ಬಂಗಾರ? ಇನ್ನು ತುಂಬಾ ತುಂಬಾ ಇದೆ. ಈ ಹುಟ್ಟಿದಬ್ಬದಲ್ಲಿ ನಿನಗೆ ಪ್ರತಿಯೊಂದು ಸರ್ಪ್ರೈಸೇ. ನಮ್ ಮದ್ವೆ ಆದ್ಮೇಲೆ ನಿನಗಾಗ್ತಾ ಇರೋ ಮೊದಲನೇ ಹುಟ್ಟಿದಬ್ಬ ಇದು. ಜೀವನ ಪೂರ್ತಿ ನೆನ್ಪಿಟ್ಕೋಬೇಕು. ಬೇಗ ರೆಡಿಯಾಗು. ಎಲ್ರೂ ವೆಯ್ಟ್ ಮಾಡ್ತಿದ್ದಾರೆ. ಓಕೆ, ಹೋಗು. ಅಬ್ಬಾ, ಏನ್ರಿ ನೀವು? ಬಿಡಿ. ಪ್ಲೀಸ್ ಬಿಡ್ರಿ. ಏನ್ ಬಂಗಾರ, ಯಾರಾದ್ರ ಮಾತಾಡ್ತಿದ್ಯಾ? ನಾನೇನ್ ಹಿಡ್ಕೊಂಡಿಲ್ಲ. ಈಗಷ್ಟೇ ಹುಟ್ಟಿದ್ಯಾ? ಆಗ್ಲೇ ತೊಂದರೆ ಕೊಡ್ತೀನ ಬಂಗಾರ? ಅದಕ್ಕಿನ್ನೂ ಟೈಮ್ ಇದೆ. ಬಿಡಿ, ದೂರ ಹೋಗಿ. ಎಲ್ಲಿಗೆ ಮಾಮ್? ಟಿಪ್ ಟಾಪ್ ಆಗಿ ರೆಡಿಯಾಗಿ ಹೋಗ್ತಾ ಇದ್ಯಾ? ಅದು ನಿತ್ಯ. ಓ ಸಾರಿ. ಈ ನೈಟ್ ಜೈ ಮನೇಲಿ ಗಂಗಾ ಬರ್ತ್ಡೇ ಸೆಲೆಬ್ರೇಷನ್ಸ್ ಅಲ್ವಾ? ಅಲ್ಲಿಗೆ ಹೋಗ್ತಾ ಇದ್ಯಾ ಅಲ್ವಾ ಮಾಮ್? ಅದ್ ಸರಿ, ಪಾರ್ಟಿಗೆ ನಿನ್ಗೆ ಇನ್ವಿಟೇಷನ್ ಇದೆಯಾ? ಇಲ್ಲ ಕರಿತಿರೋ ಫಂಕ್ಷನ್ಗೆ ಎಕ್ಸ್ಟ್ರಾ ಆರ್ಟಿಸ್ಟ್ ಆಗಿ ಹೋಗ್ತಿದ್ಯಾ? ನಿತ್ಯ, ಜೈ ಚಿಕ್ಕಮ್ಮ ಕಾಲ್ ಮಾಡಿ ಬನ್ನಿ ಅಂತ ಹೇಳಿದ್ದಾರೆ. ಅದೇನು, ಗಂಗಾ ಕರೀಲಿಲ್ವಾ? ಹೌದು ಬಿಡು, ಯಾಕೆ ಕರೀತಾಳೆ ಇಷ್ಟೆಲ್ಲ ಆದ್ಮೇಲೆ? ಸರಿ ಬಿಡು ಮಾಮ್. ಇವತ್ತು ಗಂಗಾ ಬರ್ತ್ಡೇ ಮಾತ್ರನಾ, ಇಲ್ಲ ಇನ್ಯಾರ್ದಾದ್ರೂ ಬರ್ಡೇ ಇದೆಯಾ? ಮರ್ತು ಬಿಟ್ಯಾ ಮಾಮ್? ಇದು ನನ್ ಬರ್ತ್ಡೇ. ನನ್ನ ಹೆಸರು ಇಟ್ಕೊಂಡು ನನ್ನ ಪ್ಲೇಸಿಗೆ ಹೋಗಿ ಅವಳು ಸೆಲೆಬ್ರೇಟ್ ಮಾಡ್ಕೊಳ್ತಿದ್ರೆ ನೀನ್ ಅವಳ ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ಯಾ? ಕನಿಷ್ಠ ನನ್ಗೆ ವಿಶ್ ಮಾಡೋದು, ನನ್ನ ಹತ್ರ ಕೇಕ್ ಕಟ್ ಮಾಡ್ಸೋದು, ಗಿಫ್ಟ್ ಕೊಡೋದು, ಸೆಲೆಬ್ರೇಟ್ ಮಾಡ್ಬೇಕಂತ ನಿನಗೇನಿಲ್ವಾ ಮಾಮ್? ಐ ಆಮ್ ಸಾರಿ ನಿತ್ಯ. ಐ ನೋ ಮಾಮ್. ಮೊದಲು ಬಂದಿರೋ ಬಾಲಕ್ಕಿಂತ ಆಮೇಲೆ ಬರೋ ಕೊಂಬೆ ಹೆಚ್ಚು ಅಂತ, ನನಗಿಂತ ಗಂಗನೇ ನಿನಗೆ ಹೆಚ್ಚಾದ್ಲು ಅಂತ ನನಗೆ ಗೊತ್ತು. ಹಾಗೇನಿಲ್ಲ ನಿತ್ಯ. ಅದೇ ಹೇಳ್ತಾ ಇರೋದು. ನನ್ನ ಬರ್ಡೇಗೆ ಏನೂ ಇಲ್ಲ, ನನ್ನ ಹಾಗಿರೋಳಿಗೆ ಎಲ್ಲ ಇದೆ. ತಾಯಿಯಾಗಿ ನೀನು, ಗಂಡ ಆಗಿ ಜೈ, ಮನೆಯವರಾಗಿ ಆ ಮನೆಯವರು, ಗೆಸ್ಟು, ಕೇಕು, ನಾನು ಮಾತ್ರ ಝೀರೋ. ಅಷ್ಟೇ ಅಲ್ವಾ? ನೋ ಪ್ರಾಬ್ಲಮ್ ಮಾಮ್. ನೀನ್ ನನಗೇನು ಕೊಡ್ದಿದ್ರು
ನಾನ್ ಮಾತ್ರ ನಿಂಗೊಂದು ಗಿಫ್ಟ್ ಕೊಡೋಣ ಅನ್ಕೊಂಡಿದ್ದೀನಿ. ಇದಕ್ಕೂ ಮೊದಲು ನಂಗೆ ಎಷ್ಟೋ ಕೊಟ್ಟಿದ್ಯಲ್ಲ, ಈಗಿದು ನಾನ್ ರಿಟರ್ನ್ ಗಿಫ್ಟ್. ಅದೇನು ಗೊತ್ತಾ? ಶರತ್ ಗಂಗಾಗೆ ಕಾಲ್ ಮಾಡಿ ನೀನ್ ಗುಟ್ಟು ರಟ್ಟು ಮಾಡೋ ಹಾಗೆ ಮಾಡಿದ್ದು ನಾನೇ. ನೀನಾ? ಎಸ್. ಆಕ್ಸಿಡೆಂಟ್ ಆಗಿ ರೋಡ್ ಮೇಲೆ ಬಿದ್ದಿದ್ದ ಶರತ್ನ ಹಾಸ್ಪಿಟಲ್ಗೆ ಸೇರಿಸಿದ ದಿನ ಅಲ್ಲೇ ಇದ್ದ ಗಂಗಾ ಜೈಗೆ ಶರತ್ನ ಹ್ಯಾಂಡ್ ಓವರ್ ಮಾಡಿ ಇವತ್ತು ಶರತ್ನಿಂದ ಕಾಲ್ ಹೋಗೋವರೆಗೂ ಎಲ್ಲ ನಾನೇ ಮಾಡಿಸಿದ್ದು. ಗುಟ್ಟು ರಟ್ಟಾದ್ರೂ ನಿನ್ ಬ್ಯಾಡ್ ಲಕ್ಕಲ್ಲಿ ಗುಡ್ ಲಕ್ ಏನಂದ್ರೆ ಶರತ್ ಕಾಲ್ನ ಗಂಗಾ ರಿಸೀವ್ ಮಾಡಿದ್ದು. ಅದೇ ಜೈ ಎತ್ತಿದ್ರೆ ನಿನ್ ಕೆಲ್ಸ ಫಿನಿಶ್ ಆಗ್ತಿತ್ತು. ಆದ್ರೂ ಗಂಗಾ ಕೂಡ ನಿನಗೆ ಚೆನ್ನಾಗಿ ಹೋಗ್ದಿರ್ಬೇಕು. ನೀನು ಅಸಹ್ಯ ಅಂತ ನಿನ್ ಮುಖದ ಮೇಲೆ ಹೊಡ್ದಾಗೆ ಹೇಳಿರ್ತಾಳೆ. ನಿನ್ನ ಶತ್ರು ತರ ನೋಡಿರ್ತಾಳೆ. ಇದೇ ನನಗೂ ಬೇಕಿತ್ತು ಮಾಮ್. ಗಂಗಾ ನಿನಗೆ ದೂರ ಆಗ್ಬೇಕು, ಜೈಗೆ ಹತ್ರ ಆಗಬೇಕು. ಅವ್ರು 3 ರಾತ್ರಿನೂ ನಡಿಬೇಕು. ಅವಳು ಸಾಯ್ಬೇಕು, ನಾನು ಜೈ ಜೊತೆ ಬದುಕಬೇಕು. ನೀನು ನೀನು ಮನುಷ್ಯ ಅಲ್ಲ ತಾನೇ? ನಿಜಾನೇ ಮಾಮ್. ನಾನು ಜೈ ಜೊತೆ ಸೇರೋವರೆಗೂ ಹೀಗೆ ಮಾಡ್ತೀನಿ. ನೀನಿಡೋ ಪ್ರತಿ ಹೆಜ್ಜೆನು ಗೆಸ್ ಮಾಡಿ ತಿರ್ಗೇಟ್ ಕೊಡ್ತೀನಿ. ಗಂಗಾನ ಸಮಾಧಿ ಮಾಡಿ ಅದ್ರ ಮೇಲೆ ನಾನು ಅಂದವಾಗಿರೋ ತಾಜ್ ಮಹಲ್ ಕಟ್ಕೋತೀನಿ. ಅಮ್ಮ, ಏನಾಯ್ತಮ್ಮ? ಗಂಗಾಗೆ ಶರತ್ ಹತ್ರ ಫೋನ್ ಮಾಡಿಸಿದ್ದು ನಿತ್ಯ. ಇದಕ್ಕೆಲ್ಲ ಕಾರಣ ನಿತ್ಯ. ನಿತ್ಯ ಇಲ್ಲಿಗೆ ನಿಲ್ಸಲ್ಲ ತುಳಸಿ. ನಾವು ಲೇಟ್ ಮಾಡಬಾರ್ದು. ಬೇಗ ಗಂಗಾಗೆ ನಿಜ ಹೇಳಬೇಕು. ಇವತ್ತು ರಾತ್ರಿನೇ ನಾನು ಅವಳು ಹೆತ್ತ ತಾಯಿ ಅಂತ ಗಂಗಾಗೆ ಗೊತ್ತಾಗ್ಲಿ. ಗಂಗಾ ನನಗೆ ಶಾಶ್ವತವಾಗಿ ದೂರ ಆಗೋದ್ರೊಳಗೆ ನಿಜ ಹೇಳಬೇಕು ತುಳಸಿ. ನಿಜ ಗೊತ್ತಾದ್ಮೇಲೆ ಗಂಗಾ ಎಲ್ಲ ನೋಡ್ಕೋತಾಳೆ. ಬಾ ತುಳಸಿ. ಇಷ್ಟೊಂದು ಜನ ಇದ್ದಾರೆ, ನೀನ್ ಏನ್ ಮಾಡ್ತೀಯಾ ನಿತ್ಯ? ನಾನು ಏನು ಮಾಡೋಕ್ಕೆ ಬಂದಿದ್ದೀನೋ ಅದನ್ನೇ ಮಾಡ್ತೀನಿ. ನೀನ್ ಸಿಕ್ಬಿದ್ರೆ ಅಂತ ಭಯ ಆಗ್ತಿದೆ. ಸಿಗೋ ಚಾನ್ಸೇ ಇಲ್ಲ. ಸಿಕ್ಕಿದ್ರು ಮಹಾ ಅಂದ್ರೆ ಏನಾಗತ್ತೆ? ನಾನು ಬದುಕೆ ಇದ್ದೀನಿ ಅಂತ ಆ ಗಂಗಾಗೆ ಗೊತ್ತಾಗತ್ತೆ, ಅಷ್ಟೇ ತಾನೇ? ಅದೊಂದು ಸಾಲ್ದ ನಿನ್ ಲೈಫ್ ಸ್ಪಾಯ್ಲ್ ಆಗಕ್ಕೆ? ನನ್ನ ಮಾತು ಕೇಳು, ವಾಪಸ್ ಹೋಗ್ಬಿಡೋಣ ನಿತ್ಯ.
ಇಷ್ಟು ದೂರ ಬಂದ್ಮೇಲೆ ಹಿಂದಕ್ಕೆ ಹೋಗೋ ಚಾನ್ಸೇ ಇಲ್ಲ. ಸ್ವಲ್ಪ ಹೊತ್ತಲ್ಲಿ ಅವಳು ಜೈ ಜೊತೆಗೆ ನಂತರ ಡ್ರೆಸ್ಸೇ ಹಾಕೊಂಡು ಕೆಳಗಡೆ ಬರ್ತಾಳೆ. ಬಿಲ್ಟಪ್ಪಿಗೋಸ್ಕರ ಸ್ಮೋಕ್ ಹಾಕ್ತಾರೆ. ಆ ಸ್ಮೋಕ್ ಮಧ್ಯದಲ್ಲಿ ಕೆಳಗೆ ಬರೋ ಅವಳನ್ನ ನೀನು ರೂಮ್ ಒಳಗೆ ಎಳ್ಕೊಂಡು ಹೋಗಿ ಆಗ ಅವಳ ಫೇಸ್ ಮೇಲೆ ಈ ಔಷಧಿ ಸ್ಪ್ರೇ ಮಾಡಿರೋ ಕರ್ಚಿಫ್ ಹಿಡಿ ನಿದ್ರೆ ಮಾಡ್ತಾಳೆ. ಜೈ ಜೊತೆಗೆ ನನ್ನ ಬರ್ಡೇ ಪಾರ್ಟಿನ ಸೆಲೆಬ್ರೇಟ್ ಮಾಡಿಸ್ಕೋತೀನಿ. ನಾನೇ ಕೇಕ್ ಕಟ್ ಮಾಡ್ತೀನಿ. ಅವಳಿಗೆ ಎಚ್ಚರ ಆಗೋಷ್ಟರಲ್ಲಿ ಪಾರ್ಟಿ ಮುಗ್ದಿರತ್ತೆ. ಮತ್ತಿನ ಎಫೆಕ್ಟಿಂದ ನಡೆದಿದ್ದೇನು ಅವಳಿಗೆ ನೆನಪಿರಲ್ಲ. ಇದು ನನ್ನ ಪ್ಲಾನ್. ಅರ್ಥ ಆಯ್ತಾ? ನಿತ್ಯ ಡಾರ್ಲಿಂಗ್, ರೆಡಿ ಆದ್ಯಾ? ಹೇಗಿದ್ದೀನಿ? ಏಂಜಲ್ ತರ ಕಾಣಿಸ್ತಿದ್ದೆ. ಹೋಗೋಣವಾ? ಲೇಡೀಸ್ ಅಂಡ್ ಜೆಂಟಲ್ಮೆನ್, ಸೂರ್ಯ ವಂಶದ ವಾರಸ್ದಾರ, ಎದುರಾಳಿನೇ ಇಲ್ದಿರೋ ಯಂಗ್ ಬಿಸ್ನೆಸ್ ಮ್ಯಾನ್, ಜೈ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಓನರ್ ಶ್ರೀ ಸೂರ್ಯವಂಶದ ಜಯಸೂರ್ಯ ಅವರು ತಮ್ಮ ಇಷ್ಟ ಸಖಿ ಸಹಧರ್ಮಚಾರಿಣಿ ಈ ಮನೆ ಸೊಸೆ ಆಗಿರೋ ಶ್ರೀಮತಿ ನಿತ್ಯ ಜಯಸೂರ್ಯ ಅವರ ಜೊತೆ ಇನ್ನು ಕೆಲವೇ ಕ್ಷಣದಲ್ಲಿ ನಿಮ್ಮ ಕಣ್ಣು ಮುಂದೆ ಬರ್ತಿದ್ದಾರೆ. ನೀವೆಲ್ಲರೂ ಸೇರಿ ಅವರನ್ನ ಚಪ್ಪಾಳೆ ಮುಖಾಂತರ ಸ್ವಾಗತಿಸಬೇಕು. ಇಲ್ಲಲ್ಲ, ಅಲ್ಲಿ ನೋಡು. ಈಗಷ್ಟೇ ಹುಟ್ಟಿರೋ ಪಾಪು ಅಲ್ವಾ, ನಡೆಯೋಕ್ ಸರಿಯಾಗಿ ಬರಲ್ಲ.